ಪ್ರೀತಿಯ ಹೆಸರಿನಲ್ಲಿ ಹುಡುಗರನ್ನ ಬಳಕೆ ಮಾಡಿಕೊಂಡು ಹೇಗೆ ಬೇಕು ಹಾಗೆ ಜಾಲಿಯಾಗಿ ಇದ್ಕೊಂಡು ತದನಂತರ ನಿರಾಕರಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಒಂದು ಸಾಕ್ಷಿಯಾಗಿದೆ. ಎಲ್ಲಿಯವರೆಗೂ ಆಗಿತ್ತು ಈ ಕಥೆ? ಏನಾಯಿತು? ಈ ಬೆಂಕಿಗೂ ಪ್ರೀತಿಯ ಸ್ಟೋರಿಗೂ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ಪ್ರೀತಿಯನ್ನು ನಿರಾಕರಿಸಿದ ಗರ್ಲ್ ಫ್ರೆಂಡ್ ಕಾರಿಗೇನೆ ಬೆಂಕಿ ಹಚ್ಚಿರುವಂಥ ಕೇಸ್ ಇದು. ಆ ಕಾರ್ ಕೊಡಿಸಿದ್ಯಾರು? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಮಜವಾಗಿದೆ. ಯಾರು ಪಾಗಲ್ ಪ್ರೇಮಿ ಇದ್ದಾನೆ ಅವನನ್ನು ವಿಚಾರಣೆ ಮಾಡಿದಾಗ ಬರ್ತಾ ಇರುವಂಥ ಮಾಹಿತಿಗಳು ಬಹಳ ವಿಶೇಷವಾಗಿದೆ. ಯಾರು ಪ್ರಿಯತಮೆ ಇದ್ದಾಳೆ ಅವಳನ್ನು ವಿಚಾರಣೆ ಮಾಡಿದಾಗ ದ್ವಂದ್ವ ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ಸತ್ಯ ಹೇಳ್ತಾ ಇರೋರು ಯಾರು, ಸುಳ್ಳು ಹೇಳ್ತಾ ಇರೋರು ಯಾರು? ಈ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಪ್ರೇಮಿಕರಿಗೆ ಬೆಂಕಿ ಕೇಸ್ಗೆ ಟ್ವಿಸ್ಟ್. ರೌಡಿ ಸಹವಾಸ ಬೇಡ ಎಂದು ಪ್ರೀತಿ ಮಾಡೋದನ್ನ ಬಿಟ್ಟೆ, ನನ್ನ ಅವಾಯ್ಡ್ ಮಾಡ್ತಿದ್ಲು, ಹೆದರಿಸಲು ಬೆಂಕಿ ಇಟ್ಟೆ. ಪೊಲೀಸರ ಎದುರು ಪಾಗಲ್ ಪ್ರೇಮಿ ಗರ್ಲ್ ಫ್ರೆಂಡ್ ಹೇಳಿಕೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗರ್ಲ್ ಫ್ರೆಂಡ್ ಮನೆಗೆ ಪಟಾಲಂ ಜೊತೆ ಲಾಂಗ್ ಹಿಡಿದು ನುಗ್ಗಿದ್ದ ರೌಡಿ ಶೀಟರ್ ರಾಹುಲ್ ಪ್ರೇಯಸಿಯ ಕಾರಿಗೆ ಬೆಂಕಿ ಹಚ್ಚಿದ್ದ. ತಡೆಯಲು ಬಂದಿದ್ದ ಪ್ರೇಯಸಿಯ ತಂದೆಗೆ ಚಾಕು ಇರಿದಿದ್ದ. ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ. ಪೊಲೀಸರ ಎದುರು ರಾಹುಲ್ ಮತ್ತು ಗರ್ಲ್ ಫ್ರೆಂಡ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಎದುರು ರಾಹುಲ್ ಗರ್ಲ್ ಫ್ರೆಂಡ್ ಹೇಳಿದ್ದೇನು ಅಂದ್ರೆ, ರಾಹುಲ್ ಹಲವು ಕ್ರೈಮ್ ಮಾಡಿದ್ದಾನೆ. ಪೊಲೀಸರು ಆತನನ್ನ ಹುಡುಕೊಂಡು ಮನೆ ಬಳಿ ಬರ್ತಿದ್ರು. ಆತ ಅವನ ಮನೆ ಬಳಿ ಸಿಗ್ತಿರ್ಲಿಲ್ಲ. ಹೀಗಾಗಿ ರಾಹುಲ್ ಗರ್ಲ್ ಫ್ರೆಂಡ್ ಅಂತ ನಮ್ಮನೆ ಬಳಿ ಬರ್ತಿದ್ರು. ಇದು ಮನೆ ಹಾಗೂ ಸುತ್ತಮುತ್ತ ಮುಜುಗರ ಉಂಟು ಮಾಡ್ತಿತ್ತು. ಹೀಗಾಗಿ ಈ ರೌಡಿಯ ಸಹವಾಸವೇ ಬೇಡ ಅಂತ ಅವಾಯ್ಡ್ ಮಾಡಿದೆ ಅಂತ ಗರ್ಲ್ ಫ್ರೆಂಡ್ ಹೇಳಿದ್ರೆ, ಇನ್ನು ರಾಹುಲ್ ಹೇಳಿರೋದೇ ಬೇರೆ. ಪ್ರೇಮಿ ರಾಹುಲ್ ಹೇಳಿದ್ದೇನು, ಅವಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇನೆ. ಅವಳ ಕಾರು ಸಹ ನಾನೇ ಕೊಡಿಸಿದ್ದು. ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಿದ್ಲು, ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಬೆದರಿಕೆ ಹುಟ್ಟಿಸಲು ಕಾರಿಗೆ ಬೆಂಕಿ ಹಚ್ಚಿದೆ ಅಂತ ಪೊಲೀಸರ ಮುಂದೆ ರಾಹುಲ್ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ರೌಡಿ ಸ್ಟಾರ್ ರಾಹುಲ್, ಮುನಿರಾಜು ಆಟ್ ಹೂವ, ಪ್ರವೀಣ್ ಹಾಗೂ ವಿಲಿಯಮ್ಸ್ ಬಂಧನ ಮಾಡಲಾಗಿದೆ. ತನಿಖೆಯಲ್ಲಿ ಹಾಗೂ ವಿಚಾರಣೆಯಲ್ಲಿ ಬೆಳಕಿಗೆ ಬಂದ ಅಂಶ ಏನಂದರೆ, ಈ ಘಟನೆ ಆಗೋದಕ್ಕೆ ಹಿನ್ನೆಲೆ ಏನಂದರೆ, ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಯಾರಿರ್ತಾನೆ ಅವನಿಗೆ ಒಬ್ಬ ಮಹಿಳೆ ಸ್ನೇಹಿತೆ ಇದ್ದು ಹತ್ರ ಸೇರಿಸ್ತಿರ್ಲಿಲ್ಲ, ಅಥವಾ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು, ಅದಕ್ಕೆ ಸಿಟ್ಟಿಗೆದ್ದು ನಾನು ಆ ರೀತಿ ಮಾಡಿದೆ ಅಂತ ಹೇಳ್ಕೊಂಡಿರ್ತಾನೆ. ಆ ಒಂದು ಭಯ ಸೃಷ್ಟಿ ಮಾಡಿ ನನ್ನಿಂದ ನನಗೆ ಒಂದು ಅವಮಾನ ಆಗ್ತಾಯಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದು ಒಂದು ಕೆಲಸ, ಇದು ಕಿಡಿಗೇಡಿ ಕೆಲಸ. ನಗರ ಪೊಲೀಸಿನ ಎಲ್ಲ ವಿಭಾಗದವರು ಕೈ ಜೋಡಿಸಿದ್ದು. ನಿನ್ನೆ 6 ಪೈಕಿ 4 ಆರೋಪಿತರು ಪತ್ತೆಯಾಗಿರ್ತಾರೆ ಹಾಗೂ ದಸ್ತಗಿರಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಒಟ್ಟಾರೆ ಈ ಸ್ಟಾರ್ ರಾಹುಲ್ ಸಾಮಾನ್ಯ ರೌಡಿ ಏನಲ್ಲ. ಈತನ ಮೇಲೆ 20ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಸದ್ಯ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಮಾಡಬೇಕಾದ್ರೆ ಅವ್ನು ರೌಡಿ ಅಂತ ಗೊತ್ತಿರಲಿಲ್ವಾ? ಅವ್ನು ಸಾವಾಸ ಮಾಡಿದ ಮೇಲಾದ್ರೂ ಅವ್ನು ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗಲಿಲ್ವಾ? ಅವನು ಇಂಥ ಎಲ್ಲ ಕೃತ್ಯಗಳನ್ನು ಎಸಗ್ತಾನಂತನೂ ಗೊತ್ತಿರಲಿಲ್ವಾ? ಅವಾಗೆಲ್ಲ ಸರಿ ಇತ್ತು. ಕಾರ್ ತೊಗೊಳ್ಬೇಕಾದ್ರೆ ಸರಿ ಇತ್ತು. ಕೊಡಿಸುವಂಥ ಎಲ್ಲ ವಸ್ತುಗಳನ್ನು ಪಡ್ಕೊಳ್ಬೇಕಾದ್ರೂ ಚೆನ್ನಾಗಿತ್ತು. ಆಮೇಲೆ ಟಾರ್ಚರು, ಆಮೇಲೆ ಕಿರಿಕಿರಿ, ಆಮೇಲೆ ದೂರ. ಸರ್ವೇ ಸಾಮಾನ್ಯ ಈ ಪ್ರೀತಿಯಲ್ಲಿ. ಯಾಕೆ ಮಾಡ್ತೀರಾ ಪ್ರೀತಿನ ಈ ರೀತಿ ಆಗೋದಾದರೆ? ಅವನು ಮಾಡಿದ್ದಕ್ಕೆ ಬೆಂಕಿ ಇಟ್ಟ. ಅವನು ಅಂತ ಮೊದಲೇ ಪಾಗಲ್ ಪ್ರೇಮಿ, ಅವನು ಮೊದಲೇ ರೌಡಿ. ಅವ್ನು ಮಾಡೋ ಕೃತ್ಯ ಇನ್ನೇನು ಮಾಡೋಕ್ಕಾಗತ್ತೆ ಅವನ ಹತ್ರ? ಪುಣ್ಯ ನಿಮ್ಮ ಜೀವ ಉಳಿದಿದೆಯಲ್ಲ ಅಂತ ಕಚಡಗಳಿಂದಾಗಿ